ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಇಂದು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ತಹಶೀಲ್ದಾರ್ ರವಿ ಅಂಗಡಿ, ತಹಶೀಲ್ದಾರ್ ಕರ್ನಾಟಕ ದಲಿತ ಸಂಘ ಸಮಿತಿ, ಡಾಕ್ಟರ್ ಎನ್ ಮೂರ್ತಿ ಸಮಿತಿ ತಾಲೂಕು ಅಧ್ಯಕ್ಷರು, ನಿರುಪಾದಿ ಕಲಿಕೆರೆ, ಜೈ ಭೀಮ್ ಕ್ರಾಂತಿ ಯುವ ಸೇನೆ ಸಮಿತಿ ತಾಲೂಕು ಅಧ್ಯಕ್ಷರು, ಯಮನೂರಪ್ಪ ಶಿವನಗುತ್ತಿ ಸಮಾಜದ ಹಿರಿಯರು, ಮುಖಂಡರು, ಯೋಗಪ್ಪ ತಿಪ್ಪಣ್ಣ ಹರಿಜನ್ ಅವರಿಗೆ ಅನ್ಯಾಯವಾಗಿದೆ. ಅವರ ಕುಟುಂಬ ಸಮೇತ ಕಚೇರಿಯಲ್ಲಿ ಧರಣಿ ಮಾಡಲಾಗಿದೆ. ತಹಶೀಲ್ದಾರ್ ಅವರು ಮಾತನಾಡಿ, ನಿಮ್ಮ ಸಮಸ್ಯೆಯನ್ನು ಬೇಗನೆ ಸರಿಪಡಿಸ್ತೀವಿ ಎಂದು ಹೇಳಿದ್ದಾರೆ. ಸಂತೋಷ ತೋಟದ ಭೀಮ್ ಕ್ರಾಂತಿ ನ್ಯೂಸ್. 15ರಿಂದ 20 ವರ್ಷದ ಗಂಟಲೆ ನಾನು ಸರ್ಕಾರಿ ಜಮೀನಾಗ್ರಿ ಸಾಗುವಳಿ ಮಾಡಕ್ಕೆ ನಾನು ಸಾಗುವಳಿ ಮಾಡಿ ಈಗ ಆಗಲೇ 15-20 ವರ್ಷ ಆದ್ರೆ ಏನು ಅವರು ಶಿವಪ್ಪ ಬಸಪ್ಪ ಪೂಜಾರ್ ಅವ್ರು ಬಂದು ನನಗೆ ದಬ್ಬಳಿಕೆಲಿಂದ ಬೋರ್ ಹಾಕ್ಸಿ ಪೈಪ್ಲೈನ್ ಮಾಡ್ಕೊಂಡು ಹೋಗ್ಯಾರ ತಮ್ಮ ಮೂಲಕ ರೀ ಸರ್. ಈಗ ನಿಮ್ಮ ಮನೆಗೆ ಏನಾರ ತೊಂದರೆ ಕೊಟ್ರನ್ರಿ? ಮನೆಗೆ ತೊಂದ್ರೆ ಇಲ್ರಿ, ಅವ್ರು ತೊಂದ್ರೆ ಮಾಡ್ತಾರೆ ಬೇರೆ. ಯಾರ್ರಿ? ಶಿವನಪ್ಪ ಹನುಮಪ್ಪ ಕಾಡ. ಅಲ್ಲ ಈಗ ಬೇಲೆ ಹಾಕ್ಯಾರಂದ್ರ ತೆಂಕಿ ಬೇಲೆ ಹಾಕ್ಯಾರ, ಸುತ್ತಾರದ ಮನೆ ಸುತ್ತಾರದ್ರಿ. ಒಟ್ಟು ನಿಮ್ಗೆ ಅಡ್ಡಾಡಕ್ಕೆ ಅವಕಾಶ ಜಾಗ ಇಲ್ದಾಗ ಸುತ್ತೋರ್ಕ ಬೇಲೆ ಹಾಕ್ಬಿಡ್ರಿ. ಜೀವನ ಕಳೆಯಕ್ಕೆ ಏನಿಲ್ಲ, ಬರೀ ರೋಡಿಗೆ ಆಗಿನ ನಾನು ರೋಡ್ನಾಗ ಅದೀನಿ ರೀ. ಹ್ಞೂ ರೀ. ಊರನಾರ ಯಾರ ಸಮಸ್ಯೆ? ಊರಾಗ ಯಾರ್ದು ಸಮಸ್ಯೆ ಇಲ್ರಿ, ಏನಿದ್ರು ಅವ್ರು ಅಷ್ಟೇ ರೀ. ಅವ್ರ ಇಬ್ಬರೇ ಇಬ್ಬರಿಂದ ತೊಂದರೆ ತೊಂದರೆ ಐತೆ ಭಾಳ. ಸರ್ಕಾರ ಇವ್ರು ಕೊಟ್ರೆ ಇನ್ನ ಏನು ಇದು ಏನು ತೊಂದರೆ ಮಾಡಿಲ್ಲ ಅಲ್ರಿ. ಇಲ್ಲಿ ಬಂದು ಮನವಿ ಕೊಟ್ರೆ ಇನ್ನ ಏನು ಪರಿಹಾರ ಆಗಿಲ್ಲ ನನಗೆ. ಏನು 57 ಅರ್ಜಿ ಹಾಕೇನ್ರಿ, ಸಾಗುವಳಿ ಮಾಡೋದು ಅರ್ಜಿ ಹಾಕೇನ್ರಿ, ನಮ್ಮ ಹೆಸರಲ್ಲಿ ಮಾಡ್ಕೊಡತ್ತಂದು. ಇನ್ನು ಅದು ಏನೋ ಇತ್ಯರ್ಥ ಆಗಿಲ್ಲ ನನಗೆ. ಅವ್ರೇನೋ ಸಾಗುವಳಿ ಮಾಡ್ಕೊಂತ ಅದೇನ್ರಿ. ಈಗ ಊರ ಹೆಸರು ಜೂಳು ಕಟ್ಟಿ ಸರ್.